ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾನು ತೋರಿಸ್ತಾ ಇರುವಂಥದ್ದು ಗೋಕಾಕ್ ಜಲಪಾತದಲ್ಲಿರುವಂಥ ಶ್ರೀ ಮಹಾಲಿಂಗೇಶ್ವರ ಮಹಾದ್ವಾರ ಮತ್ತು ಅಲ್ಲಿ ಬಸವೇಶ್ವರ ದೇವಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ವಿಡಿಯೋಗಳನ್ನು ತೋರಿಸ್ತಾ ಇದ್ದೀನಿ. ಸುಮಾರು 1136 ಇಸ್ವಿಯಲ್ಲಿ, ಅಂದರೆ ಇನ್ನು ಸೌದತ್ತಿ ರಟ್ಟರು ಇಲ್ಲಿ ನಾನೊಂದು ಈ ಹಿಂದೆ ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮದ ಏಳು ಕೋಣೆ ಬಸವಣ್ಣ ಮತ್ತು ಕಬ್ಬೂರದ ಕಲಮೇಶ್ವರ ದೇವಸ್ಥಾನ, ಕೆಲವೇ ದಿನಗಳ ಹಿಂದೆ ಕೊಟ್ಟಂಥ ಕಲ್ಲೊಳೆಯ ಬಸ್ತಿ ಇರ್ಬೋದು, ಇವೆಲ್ಲ ಒಂದೇ ಸಮಯದಲ್ಲಿ ಇರುವಂಥ ವಿಶೇಷ ದೇವಸ್ಥಾನಗಳು. ಇದನ್ನು ಕಲ್ಯಾಣ ಚಾಲುಕ್ಯರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ರಟ್ಟರು ಕಟ್ಟಿಸಿದ್ದು 1135 ಇಸ್ವಿ ಸಮಯದಲ್ಲಿ ಬಹುಶಃ ರಟ್ಟರ ಆಳ್ಕೆನೂ ಇತ್ತು. ಆದರೆ ಯಾವುದು ಅನ್ನೋದು ಅಷ್ಟು ನನಗೆ ಸ್ಪಷ್ಟಕ್ಕಿಲ್ಲ. ಆದರೂ ಹೆಚ್ಚು ಮಾಹಿತಿ ಇಲ್ಲದೆ ಇದ್ದದಕ್ಕಾಗಿ ಸುಮ್ಮನೆ ಇರಲಿ ಅಂತ ಸಂಶಯತಾಗಿ ಜಸ್ಟ್ ವಿಡಿಯೋ ಮಾತ್ರ ಮಾಡಿದ್ದೀನಿ. ಎಲ್ಲ ಮುಂದೆ ವಿಷಯಗಳನ್ನು ಬರುತ್ತೆ. ಈಗ ನೋಡ್ತಾ ಹೋಗಿ. ವಾಸ್ತುಶಿಲ್ಪ ಇರ್ಬೋದು, ಏನೋ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಅಚ್ಚುಕಟ್ಟಾದಂಥ ದೇವಸ್ಥಾನ. ನಡಕ್ಕೆ ಒಂದಷ್ಟು ವರ್ಷ ಹಿಂದೆ ಬಿತ್ತಿತ್ತು. ಈಗ ಮತ್ತೆ ರಿಪೇರಿ ಮಾಡಿ ಈ ದೇವಸ್ಥಾನ ಪುನರ್ ಇಟ್ಟಿದ್ದಾರೆ. ನಾನು ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ದರ್ಶನ ಮಾಡ್ಕೋಬೇಕಾದಾಗ ಆಕಸ್ಮಿಕ ಅಲ್ಲಿ ಹೋದಾಗ ಒಂದಷ್ಟು ದೇವಸ್ಥಾನ ನೋಡಿದ್ದೀನಿ. ಮತ್ತು ನಾನು ಸಾಕಷ್ಟು ಹೋಗಿದ್ದೀನಿ. ಅವ್ರು ಈ ಸರಿ ಹೆಂಗೆ ಸುಮ್ಮನೆ ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದೆ. ಇದು ಹೊಯ್ಸಳರ ಒಂದು ಗುರುತು ಅನಿಸುತ್ತೆ, ಹೊಯ್ಸಳರದು. ಯಾಕಂದರೆ ಇದು ಹುಲಿಯ ವೇಷತ್ತಿದೆ, ಸಿಂಹನ ಅಂತ ಹೇಳ್ಬೋದು. ಒಳಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ದೇವರ ದರ್ಶನ ಮಾಡಿಸ್ತೀನಿ. ನಂತರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ಅದಕ್ಕೆ ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಬಸವೇಶ್ವರ ದೇವಸ್ಥಾನ. ಇದು ಬಹುಶಃ 11ನೇ ಶತಮಾನದ್ದೇ ದೇವಸ್ಥಾನ. ಇನ್ನೊಂದು 12ನೇ ಶತಮಾನದಲ್ಲಿ, ಅಂದರೆ ಜಗಜ್ಯೋತಿ ಬಸವಣ್ಣವರು ಹುಟ್ಟಿದ್ರೆ ಒಂದು 4-5 ವರ್ಷ ಮುಂಚಿತವಾಗಿನ ದೇವಸ್ಥಾನ ಅಂತ ಇರ್ಬೋದು. ಆದರೆ ಈ ಬಣ್ಣವನ್ನು ಕೆತ್ತಿ, ಈ ಕಲ್ಲಿನ ಸೇಬು ಏನಿದೆ, ಕಬಡ್ಡಿ ಬಣ್ಣ ಇದೆಯಲ್ಲ, ಅದೇ ಥರದ್ದು ಮತ್ತೆ ರಿಪೇರಿ ಮಾಡ್ತಾ ಇದ್ದಾರೆ. ಆದರೆ ಆ್ಯಕ್ಚುಲಿ ನೀವು ಯಾವುದೇ ಇಂಥ ಹಳೆಗಾಲದ ದೇವಸ್ಥಾನ ಇದ್ದರೆ ಸುಣ್ಣ ಬಣ್ಣ ಹಚ್ಚಬಾರ್ದು ಆ್ಯಕ್ಚುಲಿ. ಅಂದರೆ ಅದು ಆ ಕಲ್ಲಿನಲ್ಲಿರುವಂಥ ಒಂದು ಚೈತನ್ಯ ಏನು ಬರುತ್ತೆ, ಅದು ಶಕ್ತಿ, ಅದು ಮಾಯ ಆಗುತ್ತೆ. ಈ ಬಣ್ಣದ ಆಗಿನ ಪೂರ್ತಕ್ಕೆ ಮಾತ್ರ ಚೆಂದ ಕಾಣಿಸುತ್ತೆ. ನಂತರ ಇದು ನಂದೀಶ್ವರ ಮಹಾರಾಜ ಇದರ ಹೆಸರಲ್ಲಿನ ಇರುವಂಥ ದೇವಸ್ಥಾನ. ಎಲ್ಲ ಕಡೆ ದೇವರ ಕೀಲಿ ಹಾಕಿ ಕುಣಿಸಿರ್ತಾರೆ. ಯಾವುದೋ ಕಷ್ಟಪಟ್ಟು ನಾವು ವಿಡಿಯೋದಾಗ ತೋರಿಸ್ಬೇಕು ಶಿವಲ್ಲಿ ಎಲ್ಲ ಕಡೆ ದೇವರ ದರ್ಶನ ಇದೇ ರೀತಿ ಆಗ್ತಾಯಿದೆ ನಮಗೆ. ಈ ದೇವಸ್ಥಾನದ ವೈಶಿಷ್ಟ್ಯವಾಗಿ ಒಂದು ಈಶ್ವರಲಿಂಗ ಇದೆ. ಈ ಈಶ್ವರಲಿಂಗದ ಎಲ್ಲ ಕಡೆ ಇರುವಂಥ ಈಶ್ವರಲಿಂಗ ನೀರು ಹೋಗುವಂಥ ಸ್ಥಳ ಏನಂತೆ, ಅದು ಎಡಗಡೆ ಇರುತ್ತೆ. ಆದರೆ ಈಗ ನಾನು ಮಹಾಲಿಂಗೇಶ್ವರ ದೇವಸ್ಥಾನದ ಏನು ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ಈಗ ಏನು ಹೋಗ್ತಾ ಇದ್ದೀನಿ, ಈ ದೇವಸ್ಥಾನದು ವಿಶೇಷವಾಗಿದೆ. ಇದು ಬಲಗಡೆ ಇದೆ. ವಿಶೇಷವಾಗಿ ಬಲಗಡೆ ಇರುವಂಥದ್ದು ಬಹಳ ಅಪರೂಪ. ಎಲ್ಲೋ ನಾನು ಇಷ್ಟು ದೇವಸ್ಥಾನ ನೋಡಿದೆ, ಇಲ್ಲಿ ಮಾತ್ರ ಬಲಗಡೆ ನೋಡಿದ್ದು. ಹೋಗಕ್ಕೆ ಸ್ವಲ್ಪ ಈಗ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಮತ್ತು ದೇವರ ದರ್ಶನ ಮಾಡ್ತಾಯಿದ್ವಿ. ಇದು ಮಹಾಲಿಂಗೇಶ್ವರ. ನಾವು ಹೋಗಿರೋದು ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಹೋಗಿದ್ವಿ ಅನ್ನೋ ಕಾರಣಕ್ಕೆ ಸ್ವಲ್ಪ ರಶ್ ಇತ್ತು. ಅಲ್ಲಿ ಜನರತೆ ಒಂದು ಸೌಂಡನ್ನು ಬಂದ್ ಮಾಡಿ ಕೇವಲ ನಮಗೆ ಬೇಕಾದಂಥ ಸೂಕ್ತವನ್ನು ಮಾತ್ರ ಬಳಸ್ಕೊತಾ ಇದ್ದೀವಿ. ಮತ್ತು 11ನೇ ಶತಮಾನದ ದೇವಸ್ಥಾನದ ಯಾವುದೇ
ಹೋಗೋದೇ ಇಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಣ್ಣ ಹಚ್ಚಿದ್ರು ಬಣ್ಣ ಕೆತ್ತಿ ತೆಗಿತಾ ಇದ್ದಾರೆ ಇತ್ತೀಚೆಗೆ. ಅದು ಆಗಬೇಕಾಗಿರುವಂಥದ್ದು ವಿಷಯನೇ. ಈಗ ಮಹಾಶಿವರಾತ್ರಿ ಸಮಯದಲ್ಲಿ ಈ ದೇವಸ್ಥಾನದ ಭಾರಿ ಜಾತ್ರೆ ಆಗುತ್ತೆ. ತುಂಬ ದೂರ ಜನತೆ ಬರ್ತಾರೆ. ಶಿವರಾತ್ರಿ ಸಮಯದಲ್ಲಿ ಶಿವರಾತ್ರಿ ಗೊಂಬೆಗಳು ಮಾಡಿ ಚಂದ ಜೋಡಿಸಿರ್ತಾರೆ. ಇಲ್ಲಿ ಗೋಕಾಕ್ನಲ್ಲಿ ಇದು ಅಲ್ಲಿ ದೇವಸ್ಥಾನದ ವಿವಿಧ ದೃಶ್ಯಗಳನ್ನು ತೋರಿಸ್ತಾರೆ. ಕಲ್ಲಿನ ಕೆತ್ತನೆ ಇರ್ಬೋದು. ವಿಶೇಷವಾಗಿ ಇಂಥ ಮೇಲೆ ಯಾವುದೂ ಚಾವಣಿಗೆ ಸಿಮೆಂಟು ಈ ಥರದ್ದೇನು ಬಳಕೆ ಇಲ್ಲ. ಕಲ್ಲಿನಲ್ಲಿ ಅಂದರೆ ವಿಶೇಷವಾಗಿ ಕಲ್ಲಿನ ನಡುವೆ ಗ್ಯಾಪ್ ಇಟ್ಟು ಜೋಡಿಸಿದ್ದಂಥ ಸ್ಥಳಗಳದಾವೆ. ಕೆಲ ಬಣ್ಣ ಹಚ್ಚಿ ಕೆಡಿಸಿದ್ರು. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಈಗ ಸ್ವಚ್ಛ ಮಾಡ್ತಾ ಇದ್ದಾರೆ, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಶಿವರಾತ್ರಿ ಸಮಯಕ್ಕಂದರೆ ಹಳೆ ಕಾಲದ ಗುಡಿ ಥರನೇ ಕಾಣುತ್ತೆ ಇರುತ್ತೆ. ದೇವಸ್ಥಾನಕ್ಕೆ ಕೊಟ್ಟರೆ ಗೋಕಾಕ್ ಜಲಪಾತ ವೀಕ್ಷಣೆ ಮಾಡ್ಬೋದು. ಈ ಮಳೆಗಾಲ ಇಲ್ಲ, ಈ ಮಳೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಪೂರ್ತಿ ನೀರಿಲ್ಲದೆ ಖಾಲಿ ಬೆಳೆ ಇದೆ. ಜಲಪಾತದ ಈಗಾಗಲೇ ಒಂದು 2-3 ವಿಡಿಯೋಗಳು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕಾಗಿ ಏನು ಅದ್ರ ಬಗ್ಗೆ ವಿಶೇಷ ತೋರಿಸಿಲ್ಲ. ಮತ್ತು ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ. ವಿಶೇಷವಾಗಿ ನಮ್ಮ ಉದ್ದೇಶ ಜಲಪಾತ ತೋರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಇದು ದೇವಸ್ಥಾನ ತೋರಿಸ್ಬೇಕು ಅಂದರೆ ಯಾವುದಕ್ಕೆ ಬಂದಿದ್ದೀವಿ ಅದನ್ನು ಮಾತ್ರ ತೋರಿಸ್ತೀವಿ. ನೋಡಿ, ಕೆತ್ತನೆಗಳು ಇರ್ಬೋದು. ಅಂದರೆ ಈ ಬಣ್ಣ ಹಚ್ಚಿದಾಗ ಇವೆಲ್ಲ ಕಾಣಿಸೋದಿಲ್ಲ. ನಾವು ಹಿಂದೆ ಸಾಕಷ್ಟು ಸರಿ ಹೋಗಿದ್ವಿ, ಅದು ಕಾಣಿಸ್ತಿರ್ಕಿಲ್ಲ. ಈಗ ನೋಡಿ, ಮತ್ತು ಈಗ ಅದನ್ನೆಲ್ಲ ಸ್ವಚ್ಛ ಮಾಡಿದಾರೆ ಅಂದ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬಣ್ಣ ಎಲ್ಲ ಕಿತ್ತಿದಾರೆ ಅಂದ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ಅಂದರೆ ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ. ಬಹುಶಃ ಇದು ಸರ್ಕಾರ ಹೊತ್ತಿಂದ್ರೆ ಕೆಲಸ ಮಾಡಿದ್ರೆ ಅನಿಸುತ್ತೆ. ಬಹುಶಃ ಪುರಾತತ್ವ ಇಲಾಖೆಯವರು ಅಥವಾ ಮುಜರಾ ಇಲಾಖೆಯವರು ಇದನ್ನು ಮಾಡಿರ್ಬೇಕು. ಇಲ್ಲಿ ನೋಡಿ, ಮಹಾಲಿಂಗೇಶ್ವರ ದರ್ಶನ ಎಲ್ಲ ಈಶ್ವರಲಿಂಗದ್ದು ನೀರು ಹೋಗುವಂಥದ್ದು ಸ್ಥಳ ಎಡಗಡೆ ಇದ್ದರೆ ಇದು ಬಲಗಡೆ ಇರುವಂಥದ್ದು. ನೋಡಿ, ತೀವ್ರ ಬಲಕ್ಕೆ, ನಮ್ಮ ಬಲಕ್ಕಲ್ಲ, ತೀವ್ರ ಬಲಕ್ಕೆ ಬಲಗಡೆ ಎಡಗಡೆ ಇರುತ್ತೆ. ಇದು ಘಟಪ್ರಭಾ ನದಿಯ ದಂಡೆ ಮೇಲೆ ಇದೆ ಪೂರ್ತಿ. ಮತ್ತು ಇನ್ನೊಂದು ವಿಶೇಷ ಅಂದರೆ 2019 ಸಾಕಷ್ಟು ಪ್ರವಾಹ ಬಂದರೂ ಸಹಿತ ಈ ದೇವಸ್ಥಾನಕ್ಕೆ ಯಾವುದೂ ಥರ ಬರಲ್ಲ. ಇಲ್ಲಿ ಈಗೇನು ಜನತೆ ನಿಂತಿದಾರ ಅಲ್ಲಿ ತನಕ ಮಾತ್ರ ಬರುತ್ತೆ ನದಿ. ಇದು ತೂಗು ಸೇತುವೆ, ಗೋಕಾಕ್ ಫಾಲ್ಸ್ನ ತೂಗು ಸೇತುವೆ. ಈಗೆಲ್ಲ ಹಾಳಾಗಿದೆ. 2019 ಪ್ರವಾಹದಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿ ಏನು ಉಳಿದಿಲ್ಲ. ಏನಂದ್ರೆ ಅದು ಬಳಕೆಗೆ ಮಾಡ್ತಾಯಿಲ್ಲ, ಪೂರ್ತಿ ಹಾಳಾಗಿದ್ದು ಅನ್ನೋ ಕಾರಣಕ್ಕಾಗಿ. ಇನ್ನೊಂದು ವಿಶೇಷ ಅಂದರೆ ಈ ಎದುರಿಗೆ ಕಾಣಿಸ್ತಾ ಇರುವಂಥ ದೇವಸ್ಥಾನ 900 ವರ್ಷಗಳ ಇತಿಹಾಸ ಹೊಂದಿರುವಂಥ ಈ ದೇವಸ್ಥಾನಕ್ಕೆ ನವಗ್ರಹಗಳ ಬಗ್ಗೆ ಇರೋವಂಥ ಮಾಹಿತಿಯನ್ನು ಈಗಾಗಲೇ ನಾನು ಈ ವಿಡಿಯೋ ಬಗ್ಗೆ ಕೊಟ್ಟಿದ್ದೀನಿ. ಆದರೆ ಅಲ್ಲಿ ದೇವಸ್ಥಾನದಲ್ಲಿ ಒಂದು ದೀಪ ಮತ್ತು ಈ ಮಹಾಲಿಂಗೇಶ್ವರ ದೇವಸ್ಥಾನದ ದೀಪ ಇವು ಎರಡೂ ನೇರವಾಗಿದ್ದಾವೆ ಅನ್ನೋದನ್ನು ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಮಾಹಿತಿ. ಒಂದಷ್ಟು ಭಗ್ನವಾಗಿರುವಂಥ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಸರ್ಪ ಇರ್ಬೋದು, ಶಿವನ ಮುಖ ಮತ್ತು ನಂದಿ, ನಾಗದೇವತೆಗಳು, ಗಂಧರ್ವರು ಇರ್ಬೋದು, ನಾಗಗಳು ಮತ್ತು ಷಣ್ಮುಖ, ಗಣಪತಿ, ಈ ಥರದ ನಾನಾ ಮೂರ್ತಿಗಳನ್ನು ಒಂದಷ್ಟು ಇಟ್ಟಿದ್ದಾರೆ ದೇವಸ್ಥಾನ ಪಕ್ಕದಲ್ಲಿ. ದೇವಸ್ಥಾನ ಬಲಗಡೆ ಭಾಗ. ವಿಶೇಷವಾಗಿ ಇದನ್ನು ಭಾಳ ಮಂದಿ ನೋಡಿಲ್ಲ. ಇದೊಂದು ದೇವ್ರು ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗಿಲ್ಲ. ನಿಮಗೇನಾದರೂ ಅದು ಮಾಹಿತಿ ಸಿಕ್ಕರೆ ದಯವಿಟ್ಟು ಅದನ್ನು ಮಾಹಿತಿ ತಿಳಿಸ್ರಿ. ವೀರಭದ್ರ ದೇವರು ಇರ್ಬೋದು, ಯಾಕಂದರೆ ನೋಡೋಕ್ಕಾಗಿದೆ. ದೇವಸ್ಥಾನದ ಹಿಂದ್ಗಡೆ ಹೋಗ್ತಾ ಇದ್ದೀನಿ. ನೀವು ಎಲ್ಲ ಕಡೆ ನೀವು ನೋಡಿರ್ಬೋದು. ಈ ಚಿತ್ರವನ್ನು ಸಾಕಷ್ಟು ಕಡೆ ನೋಡಿರ್ತೀರಿ ನೀವು. ಯಾಕಂದರೆ ವಿಶೇಷವಾಗಿ ಯಾರೇ ಈ ಗೋಕಾಕ್ ಜಲಪಾತ ವೀಕ್ಷಣೆ ಬಂದರೆ ಈ ದೇವಸ್ಥಾನ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋ ತಗೊಂಡು ಹೋಗಿರ್ತಾರೆ. ಅಷ್ಟು ಸುಂದರವಾದಂಥ ದೃಶ್ಯ ಇರುವುದರಿಂದ ಎಲ್ಲರೂ ಇಲ್ಲಿ ಬಂದು ಫೋಟೋ ತೆಕ್ಕೊಳ್ಳೋದು ಸ್ವಾಭಾವಿಕ. ಅದಕ್ಕೆ ತೆಕ್ಕೊಂಡು ಹೋಗಿರ್ತಾರೆ. ಇನ್ನು ಹಿಂದಗಡೆ ಪೂರ್ತಿ ಬಂದಿದ್ದೀನಿ. ಸಣ್ಣ ಪುಟ್ಟ ಶಿಲ್ಪಗಳು ಶಿಲ್ಪದಲ್ಲಿ ಕಲೆ ಇದೆ. ಆದರೆ ಅಂತ ಹೇಳ್ಕೊಂತ ಬಹಳ ದೊಡ್ಡ ಪ್ರಮಾಣದಾಗ ಏನಿಲ್ಲ.
1887 ಇಸ್ವಿಯಲ್ಲಿ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ ಘಟಕ ಸ್ಥಾಪನೆಗಿದ್ದು ಸಹಿತ ಗೋಕಾಕ್ ಜಲಪಾತದಲ್ಲಿ. ಅದರ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಇದು ಆಗಿನ ಸಮಯದಲ್ಲಿರುವಂಥ ಕಟ್ಟಡ. ಸುಮಾರು 200 ವರ್ಷಗಳ 150 ವರ್ಷಗಳ ಇತಿಹಾಸ ಹೊಂದಿರುವಂಥ ಕಟ್ಟಡ. ತುಂಬ ಸುಂದರವಾಗಿದೆ. ಇದು ಇಲ್ಲಿ ಫ್ಯಾಕ್ಟ್ರಿ ಅಂದರೆ ಇದು ಈ ಬಟ್ಟೆಗಳನ್ನು ತಯಾರು ಮಾಡುವಂಥ ದಾರವನ್ನು ತಯಾರು ಮಾಡುವಂಥ ಕೈ ಮಗ್ಗು. ಇಲ್ಲಿ ಒಂದು ಕಾಲದಾಗ ಭಾರಿ ಅದ್ದೂರಿ ನಡೀತಿತ್ತು. ಈಗ ಇತ್ತೀಚೆಗೆ ಸ್ವಲ್ಪ ಇದನ್ನು ನಡೀತಿಲ್ಲ. ಇದು ಬ್ರಿಟಿಷರ ಆಡಳಿತ ಇದಿರುವಂಥದ್ದು. ಮಾಲೀಕರು ಇರುವುದು ಇದಕ್ಕೆ. ಇನ್ನೂ ಬ್ರಿಟಿಷರೇ ಮಾಲೀಕರಿದ್ದಾರೆ. ಇದರ ಓನರ್ ಅಂದರೆ ಈ ಸದ್ಯಕ್ಕೆ ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅಂದರೆ ಇದ್ರ ಮಾಲಕರು ಓನರ್ ಇಲ್ಲಿ ಇಂಗ್ಲೆಂಡ್ದಾಗ ಇದ್ದಾರೆ ಅಂತ ಕೆಲವರು ಮಾತಾಡ್ತಾರೆ. ಆದರೆ ಇದು ಖಾಸಗಿಯಾಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಸರ್ಕಾರ ಕಡೆ ಇದೆ ಅಂತ ಹೇಳ್ತಾರೆ. ಅದು ಯಾವುದು ನನಗೆ ಅಷ್ಟು ಪರವಾಗಿ ಗೊತ್ತಿಲ್ಲ. ಅಲ್ಲಿ ತಯಾರಾದಂಥ ಬಟ್ಟೆಗಳನ್ನು ಇಲ್ಲಿ ಮಾರಾಟಕ್ಕೂ ವ್ಯವಸ್ಥೆ ಇದೆ. ಬಟ್ಟೆ ಮಾರಾಟದ ವ್ಯವಸ್ಥೆ, ಬಟ್ಟೆ ವ್ಯಾಪಾರನೂ ಮಾಡ್ತಾರೆ ಜನ. ಇಲ್ಲಿ ಹೊರಗಡೆನೂ ಮಾರಾಟ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೆ ನಾನು ಗೋಕಾಕ್ ಜಲಪಾತದಲ್ಲಿ ಇರುವಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಬಸವೇಶ್ವರ ದೇವಸ್ಥಾನ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.